ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಬಡ ಜನರು ಇಡೀ ತಮ್ಮ ಜೀವನದ ಅರ್ಧ ಆಯುಷನ್ನು ಈ ನಾಡ ಕಚೇರಿಗೆ ತಾಲೂಕ್ ಕಚೇರಿಗೆ ಅಳೆಯೋದ್ರಲ್ಲೇ ಕಳೆದ್ರು. ಯಾಕಂದ್ರೆ ಅವ್ರಿಗೆ ಈ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕ್ಯಾಸ್ಟ್, ಇನ್ಕಮ್ ಇದು ಮಾಡ್ಸೋದ್ರಲ್ಲೇ ಅವ್ರ ಇಡೀ ಬದುಕನ್ನ ಅರ್ಧ ಸಮಯ ಹಾಳು ಮಾಡ್ಬಿಡ್ತಾರೆ ಅನ್ಸುತ್ತೆ. ಸೊ ಸರ್ಕಾರ ಎಷ್ಟೆಲ್ಲ ಡಿಜಿಟಲೀಕರಣ ಮಾಡಿದ್ರು ಕೂಡ ಇದು ಉಪಯೋಗ ಬರ್ತಲ್ಲ. ಯಾಕಂದ್ರೆ ಅವ್ರು ಕೇವಲ ಕೆಲವೊಂದು ಏಜೆನ್ಸಿಗಳು ಕೊಡ್ತಾರೆ, ಅವ್ರು ಕೆಲವೊಂದು ವರ್ಕ್ ಮಾಡ್ತಾರೆ, ಕೆಲವೊಂದು ವರ್ಕ್ ಮಾಡಲ್ಲ. ಸೊ ಸರ್ಕಾರ ಕೂಡ ಒಂದು ನೇಮಕಾತಿಗಳು ಮಾಡಿಕೊಳ್ಳದೇ ಇರೋದ್ರಿಂದ ಬಡ ಜನತೆ ಏನಾಗ್ತದೆ, ತಮ್ಮ ದಿನಗೂಲಿಯನ್ನು ಬಿಟ್ಟು ಅವರು ಈ ಕೆಲಸಗಳು ಬರ್ತಾ ಇದ್ದಾರೆ. ಇಲ್ಲೆಲ್ಲ ನೋಡ್ತಿರೋದು ಅವರಲ್ಲಿ ಎಷ್ಟೆಲ್ಲ ಲೈನ್ ನಿಂತ್ಕೊಂಡಿದ್ದಾರೆ ಕೆಲಸಗಳನ್ನೆಲ್ಲ ಬಿಟ್ಟು ಅಂತ ಹೇಳಿ. ಸೊ ಅವರು ಇವತ್ತು ಏನಾದ್ರೂ ಕಚೇರಿಗೆ ಬಂದ್ರೆ ಅವ್ರಿಗೆ ನಾಳೆ ಯಾವ್ದಾದ್ರು ಒಂದು ಜೀವನಕ್ಕೆ ಹಣ ಇರಲ್ಲ. ಆ ಪರಿಸ್ಥಿತಿ ಸಹ ಕೆಲವೊಬ್ಬರಿಗೆ ಇರ್ತದೆ. ಆದ್ರೂ ಕೂಡ ಅವ್ರು ಪ್ರತಿ ಒಂದು ಸಣ್ಣ ಒಂದು ಆಧಾರ್ ಕಾರ್ಡ್ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಯ್ತಂದ್ರೆ, ನಂಬರ್ ಇಲ್ಲ ಅಥವಾ TH ಇತ್ತು, ತಾ ಇತ್ತು, ಎಲ್ಲಿತ್ತು, ಇತ್ತು, ಈ ತರ ಏನೋ ಒಂದು ಸಣ್ಣ ಮಿಸ್ಟೇಕ್ ಇದ್ರೂ ಕೂಡ ಸರ್ಕಾರ ಅದನ್ನ ಹಿಡಿತದೆ. ಸೊ ಇವತ್ತು ಕೋಟಿ ನಿಂಗೆ ದೇಶ ಬಿಟ್ಟು ಹೋಗೋರಿಗೆ ಸರ್ಕಾರ ಯಾವ್ದೋ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಮಾಡಲ್ಲ, ಅವ್ನು ದೇಶ ಬಿಟ್ಟು ಹೋಗಿರ್ತಾನೆ. ಬಟ್ ಬಡ ಜನತೆ ಎಲ್ಲಾದ್ರೂ ಒಂದು ಸರ್ಕಾರಿ ಸೌಲಭ್ಯ ಅಂತಾರ ಏನಾದ್ರು ಮಾಡ್ತಾರ ಅಂತಂದ್ರೆ ಅದಕ್ಕೆ ಮೂಗು ಹಿಡಿತದೆ. ಸೊ ಇನ್ನಾದ್ರೂ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಸರ್ ಅವರು ಎಚ್ಚೆತ್ತುಕೊಳ್ಬೇಕು, ಡಿಜಿಟಲೀಕರಣವನ್ನು ಸರಳೀಕರಿಸಬೇಕು, ಬಡ ಜನತೆ ಆಗ್ತಕ್ಕಂಥ ಅನ್ಯಾಯವನ್ನು ಅವರು ಸರಿಪಡಿಸ್ಬೇಕು ಅದನ್ನು. ಸೊ ಇಲ್ಲಿದ್ರೆ ಈ ಬಡ ಜನತೆಯ ಶಾಪ ಸರ್ಕಾರಕ್ಕೆ ತಟ್ಟೋದ್ರಲ್ಲಿ ಸೊ ಎರಡು ಮಾತಿಲ್ಲ. ಸೊ ನ್ಯೂಸ್ ಟಿವಿ ಜೊತೆ ಶ್ರೀನಿವಾಸ್.